ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಹೊಸೊಬ್ರು ಯಾರ್ಯಾರು ಬರ್ತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದ್ಬಿಡೋಣ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ಡೇ 2ನಲ್ಲಿ ಏನೇನಾಯಿತು ಅಂತ ನೋಡ್ಬಿಡೋಣ. ಡೇ 2ನಲ್ಲಿ ಬರ್ತಾರೆ ರವೀಂದ್ರ ಜಡೇಜಾ ಮತ್ತು ಕುಲ್ದೀಪ್ ಯಾದವ್ ಬ್ಯಾಟಿಂಗಿಗೆ. ಜಾಸ್ತಿ ಹೊತ್ತು ಏನು ಇರೋದಿಲ್ಲ, ಇಬ್ಬರೂ ಒಟ್ಟಿಗೆ ಔಟಾಗಿ ಹೋಗ್ಬಿಡ್ತಾರೆ. ಅದಾದಮೇಲೆ ಬಂದಂಥ ರವಿಚಂದ್ರನ್ ಅಶ್ವಿನ್ ಮತ್ತು ಧ್ರುವ ಜುರೇಲ್ ಅವರು ಒಳ್ಳೆ ಪಾರ್ಟ್ನರ್ಶಿಪ್ನ ಕೊಡ್ತಾರೆ. ಇವತ್ತು ಬಂದಂಥ ಮೇನ್ ರನ್ಸಲ್ಲಿ ಅವರಿಬ್ಬರದೇ ಜಾಸ್ತಿ ಪಾರ್ಟ್ನರ್ಶಿಪ್ ಬಂದಿರೋದು. ಯಾಕಂದರೆ ಇವತ್ತು ಅಷ್ಟೊಂದು ರನ್ಸ್ ಏನು ಬಂದಿಲ್ಲ, 110, 120 ಹತ್ತತ್ರ ರನ್ಸ್ ಬಂದಿದೆ ಅಷ್ಟೇ. ಫಸ್ಟ್ ಸೆಷನಲ್ಲಿ ಬೇಗ ವಿಕೆಟ್ ಕಳ್ಕೊಂಡ್ಬಿಟ್ರು. ಸೆಕೆಂಡ್ ಸೆಷನ್ ಅಷ್ಟೊತ್ತಿಗೆ ಟೀಮ್ ಇಂಡಿಯಾ ಅಲೌಟೇ ಆಗೋಗ್ಬಿಡ್ತು. ನಾವು ಒಂದು 500 ರೇಂಜ್ಗೆ 500 ಪ್ಲಸ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ 445ಕ್ಕೆ ಕಚ್ಕೊಂಡ್ಬಿಟ್ರು ಟೀಮ್ ಇಂಡಿಯಾ. ಲಾಸ್ಟಲ್ಲಿ ಬೂಮ್ರಾ ಸಿರಾಜಣ್ಣ ಬೇರೆ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಬೂಮ್ರಾ ಅಂತ ಹೊಚ್ಗೆದ್ದು 4, 6 ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಕೊನೆಗೆ ಬೂಮ್ರಾ ಔಟಾಗಿ 445ಕ್ಕೆ ಕಚ್ಕೊಂಡ್ಬಿಟ್ರು. ಇಂಗ್ಲೆಂಡ್ ಕಡೆಯಿಂದ ಕ್ರಾವ್ಲಿ ಮತ್ತು ಬೆಂಡಕೆಟ್ ಓಪನ್ ಮಾಡ್ತಾರೆ. ಇಬ್ಬರೂ ಸಖತ್ತಾಗೆ ಓಪನ್ ಮಾಡ್ತಾರೆ ಮಾತ್ರ. ವಿಕೆಟ್ ಅಂತರೂ ಯಾರನ್ನೂ ಬಿಟ್ಟಿಲ್ಲ. ಬೂಮ್ರಾ, ಜಡೇಜಾ, ಸಿರಾಜ್, ಅಶ್ವಿನ್, ಕುಲ್ದೀಪ್ ಯಾದವ್ ಒಬ್ಬ ಬೌಲರ್ನು ಕೂಡ ಬಿಟ್ಟೇ ಅಲ್ಲ. ಎಲ್ಲರಿಗೂ ತರಾಟೆ ತಗೊಂಡು ಚೆನ್ನಾಗಿ ಇಕ್ಕಿದ್ರು ಮಾತ್ರ. ರವಿಚಂದ್ರನ್ ಅಶ್ವಿನ್ ಬಂದು ಕ್ರಾವ್ಲಿನ ಎತ್ತುತ್ತಾರೆ ಫಸ್ಟ್ ವಿಕೆಟು ಅನ್ನೋದು ಬಿಟ್ಟರೆ, ಸೆಕೆಂಡ್ ವಿಕೆಟ್ಗೂ ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ ಆಲಿಪಾಪ್ ಮತ್ತು ಬೆಂಡಕೆಟು. ವಿಕೆಟೇ ಕೊಡ್ತಾ ಇರಲಿಲ್ಲ, ಸೆಂಚುರಿ ಬೇರೆ ಹೊಡಿತಾರೆ ಬೆಂಡಕೆಟು. ಅದು ಫಾಸ್ಟೆಸ್ಟ್ ಸೆಂಚುರಿ ಒಬ್ಬ ಇಂಗ್ಲೆಂಡ್ ಬ್ಯಾಟರ್ ಬಂದು ಇಂಡಿಯಾ ನೆಲದಲ್ಲಿ ಹೊಡೆದಿದ್ದಂಥ ಸೆಂಚುರಿ ಆಗುತ್ತೆ ಇದು. 130 ರನ್ನ ಹೊಡೆದು ಇನ್ನೂ ಕ್ರೀಸಲ್ಲಿದ್ದಾರೆ. ಇನ್ನು ನೋಡಬೇಕು ನಾಳೆ ಏನೇನು ಅವಂತರ ಮಾಡ್ತಾರೆ ಅಂತ. ಹಂಗೋ ಹಿಂಗೋ ಸಿರಾಜಣ್ಣ ಬಂದು ಶಾರ್ಟ್ ಬಾಲ್ ಹಾಕಿ ಆಲಿಪಾಪ್ನ ಕಟಾಕಿ ಬಲೆಗೆ ಬೀಳಿಸಿ ವಿಕೆಟ್ ಎತ್ತಿದ್ರು. ನಾಳೆ ಡೇ ಸ್ಟಾರ್ಟ್ ಆಗೋ ಅಷ್ಟೊತ್ತರಲ್ಲಿ ಬೇಗ ವಿಕೆಟ್ ಎತ್ತಿದ್ರೆ ಒಂದು ಚಾನ್ಸ್ ಇದೆ. ಇಲ್ಲ ಅಂದರೆ ಹತ್ತತ್ರ ಚೇಸ್ ಡೌನ್ ಮಾಡೇ ಬಿಡ್ತಾರೆ. 445 ರನ್ನು ಸಣ್ಣ ಗುಡ್ಡು ಥರ ಕಾಣಿಸ್ತಾ ಇದೆ ಅವ್ರ ಕಣ್ಣಿಗೆ. ಅವ್ರು ಆಡ್ತಾ ಇರೋ ಬ್ಯಾಟಿಂಗ್ ನೋಡಿದ್ರೆ ನಾವು ಏನೂ ಆಡಲೇ ಇಲ್ಲ ಅಂತ ಅನಿಸ್ಬಿಡ್ತು. ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಸಿಗೋಣ ಮುಂದೆ ನೋಡಿದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.